ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ದಿನ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಂದು ಒಳ್ಳೆ ದಿನ ಅನ್ನಿಸ್ತಾ ಇದೆ ನನಗೆ. ಮೇಡಮ್ ಅವರು ಗೋಪ್ಲೆಕ್ಸ್ ಅಂತ ಲೋಗೋ ಲಾಂಛನ ಮಾಡಿದ್ದೀವಿ. ಅದರಲ್ಲಿ ಸಾಂಪ್ರದಾಯಬದ್ಧವಾಗಿ ಇದೆ. ಅದು ಅರಿಶಿಣ ಕುಂಕುಮ ಕಲರ್ಸು, ಸಿಂಬಲ್ ಬಂದು ವಿ ಫಾರ್ ವಿಕ್ಟರಿ. ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಮೇಡಮೇ ಹೇಳಿದ್ರು ಆಮೇಲೆ ವಿ ಅಂತೇಳಿ. ಏನೋ ಎಲೆ ಥರ ಕೆರೆದವ್ರೆ ವಿ ಶೇಪ್ ಇದೆ. ಅದು ಸಾಂಪ್ರದಾಯಕ್ಕೆ ವಿಕ್ಟ್ರಿಗೆ ಸೂಚನೆ ಆಗುತ್ತೆ. ಮತ್ತು ಅರಿಶಿಣ ಕುಂಕುಮ ಕಲರ್ಸ್ ಇದೆ. ಎರಡೂ ಒಂದು ವ್ಯಾಪಾರ ದೃಷ್ಟಿ. ನಮ್ಮದು ವಿ ಅಂತಲೇ ಬರುತ್ತೆ. ವೈಷ್ಣವಿ, ವೈಭವಿ, ವೈನಿಧಿ ಅಂತ ನಮ್ಮದು ಥಿಯೇಟ್ರ್ಗಳಿದೆ. ನಾನು ಯೋಚನೆ ಮಾಡಿ ವಿನೇ ಸೆಲೆಕ್ಟ್ ಮಾಡಿದೆ. ವೈಷ್ಣವಿ ಡೆವಲಪರ್ಸ್, ವೈಷ್ಣವಿ ಬಿಲ್ಡರ್ಸ್, ಹೀಗೆ ವಿ ಅಂತಲೇ ಮಾಡ್ಕೊಂಡು ಬಂದಿದ್ವಿ. ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಅದೇ ರೀತಿ ನಮ್ಮ OTT ಪ್ಲ್ಯಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದು ಮಾಡಲಿ. ಈಗ OTT ಬಂದಾಗ ಎಲ್ಲರೂ ಖುಷಿಪಟ್ಟರು. ಏನೋ ಸಣ್ಣ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತ್ತೆ, ಏನೋ ಒಂದು ಮಾಡೋಣ ಅಂತ ಭಾರಿ ಆತರದಿಂದ ಇದ್ದರು. ಆದರೆ ಇವತ್ತಿಂದ ನಮ್ಮ ಮಂಜು ಅವರು ಹೇಳಿದರು, ಏನು ಪ್ರಯೋಜನ ಆಗಿಲ್ಲ. ನಮ್ಮ ಇದರಲ್ಲಿ ಏನು ಬಂದಿದ್ದಾವೆ ಕನ್ನಡದಲ್ಲಿ ಅಷ್ಟು ಪ್ರಯೋಜನಕರವಾಗಿ ಆಗಿಲ್ಲ. ಇವತ್ತು ಇವರು ಮೇಡಮ್ ಅವರು ಲಾಂಛನ ಮಾಡ್ತಾಯಿದ್ದಾರೆ. ನಿನ್ನೆನೇ ಹೇಳಿದೆ, ನೋಡಿ ಮೇಡಮ್, ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫಲ ಸಿಕ್ಕಲ್ಲ. ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮ್ಗೆ ಫಲ ಸಿಕ್ಕತ್ತೆ. ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕು. ಇದನ್ನು ಹೇಳಿದ್ನಲ್ಲ ಮೇಡಮ್ ನಿನ್ನೆ, ಅಷ್ಟು ಧೈರ್ಯ ಮಾಡಿ ಮಾಡ್ತಾಯಿದ್ದೀರಿ. ಇದನ್ನು ಬೆಳೆಸಿ ಬಿಡಬೇಡಿ, ಬೇರೆ ಸಪೋರ್ಟ್ಸ್ ತಗೊಳ್ಳಿ. ಹೇಳಿದ್ನಲ್ಲ ನಿನ್ನೆ, ಹಾಗೇ ಮಾತಾಡಿದ್ರೆ ಮೇಡಮ್ನು. ಹಾಗೆ ಇದು ಎಲ್ಲ ಕನ್ನಡ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಅವರಿಂದ ನಮ್ಮ ಫಿಲ್ಮ್ಗಳೆಲ್ಲ ತಗೊಂಡು ನಮಗೆಲ್ಲನೂ ಹ್ಯಾಪಿಯಾಗಿ ಮುಂದಕ್ಕೆ ಸಿನಿಮಾ ಮಾಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವ್ರದ್ದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ದಿನ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಂದು ಒಳ್ಳೆ ದಿನ ಅನ್ನಿಸ್ತಾ ಇದೆ ನನಗೆ. ಮೇಡಮ್ ಅವರು ಗೋಪ್ಲೆಕ್ಸ್ ಅಂತ ಲೋಗೋ ಲಾಂಛನ ಮಾಡಿದ್ದೀವಿ. ಅದರಲ್ಲಿ ಸಾಂಪ್ರದಾಯಬದ್ಧವಾಗಿ ಇದೆ. ಅದು ಅರಿಶಿಣ ಕುಂಕುಮ ಕಲರ್ಸು, ಸಿಂಬಲ್ ಬಂದು ವಿ ಫಾರ್ ವಿಕ್ಟರಿ. ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಮೇಡಮೇ ಹೇಳಿದ್ರು ಆಮೇಲೆ ವಿ ಅಂತೇಳಿ. ಏನೋ ಎಲೆ ಥರ ಕೆರೆದವ್ರೆ ವಿ ಶೇಪ್ ಇದೆ. ಅದು ಸಾಂಪ್ರದಾಯಕ್ಕೆ ವಿಕ್ಟ್ರಿಗೆ ಸೂಚನೆ ಆಗುತ್ತೆ. ಮತ್ತು ಅರಿಶಿಣ ಕುಂಕುಮ ಕಲರ್ಸ್ ಇದೆ. ಎರಡೂ ಒಂದು ವ್ಯಾಪಾರ ದೃಷ್ಟಿ. ನಮ್ಮದು ವಿ ಅಂತಲೇ ಬರುತ್ತೆ. ವೈಷ್ಣವಿ, ವೈಭವಿ, ವೈನಿಧಿ ಅಂತ ನಮ್ಮದು ಥಿಯೇಟ್ರ್ಗಳಿದೆ. ನಾನು ಯೋಚನೆ ಮಾಡಿ ವಿನೇ ಸೆಲೆಕ್ಟ್ ಮಾಡಿದೆ. ವೈಷ್ಣವಿ ಡೆವಲಪರ್ಸ್, ವೈಷ್ಣವಿ ಬಿಲ್ಡರ್ಸ್, ಹೀಗೆ ವಿ ಅಂತಲೇ ಮಾಡ್ಕೊಂಡು ಬಂದಿದ್ವಿ. ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಅದೇ ರೀತಿ ನಮ್ಮ OTT ಪ್ಲ್ಯಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದು ಮಾಡಲಿ. ಈಗ OTT ಬಂದಾಗ ಎಲ್ಲರೂ ಖುಷಿಪಟ್ಟರು. ಏನೋ ಸಣ್ಣ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತ್ತೆ, ಏನೋ ಒಂದು ಮಾಡೋಣ ಅಂತ ಭಾರಿ ಆತರದಿಂದ ಇದ್ದರು. ಆದರೆ ಇವತ್ತಿಂದ ನಮ್ಮ ಮಂಜು ಅವರು ಹೇಳಿದರು, ಏನು ಪ್ರಯೋಜನ ಆಗಿಲ್ಲ. ನಮ್ಮ ಇದರಲ್ಲಿ ಏನು ಬಂದಿದ್ದಾವೆ ಕನ್ನಡದಲ್ಲಿ ಅಷ್ಟು ಪ್ರಯೋಜನಕರವಾಗಿ ಆಗಿಲ್ಲ. ಇವತ್ತು ಇವರು ಮೇಡಮ್ ಅವರು ಲಾಂಛನ ಮಾಡ್ತಾಯಿದ್ದಾರೆ. ನಿನ್ನೆನೇ ಹೇಳಿದೆ, ನೋಡಿ ಮೇಡಮ್, ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫಲ ಸಿಕ್ಕಲ್ಲ. ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮ್ಗೆ ಫಲ ಸಿಕ್ಕತ್ತೆ. ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕು. ಇದನ್ನು ಹೇಳಿದ್ನಲ್ಲ ಮೇಡಮ್ ನಿನ್ನೆ, ಅಷ್ಟು ಧೈರ್ಯ ಮಾಡಿ ಮಾಡ್ತಾಯಿದ್ದೀರಿ. ಇದನ್ನು ಬೆಳೆಸಿ ಬಿಡಬೇಡಿ, ಬೇರೆ ಸಪೋರ್ಟ್ಸ್ ತಗೊಳ್ಳಿ. ಹೇಳಿದ್ನಲ್ಲ ನಿನ್ನೆ, ಹಾಗೇ ಮಾತಾಡಿದ್ರೆ ಮೇಡಮ್ನು. ಹಾಗೆ ಇದು ಎಲ್ಲ ಕನ್ನಡ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಅವರಿಂದ ನಮ್ಮ ಫಿಲ್ಮ್ಗಳೆಲ್ಲ ತಗೊಂಡು ನಮಗೆಲ್ಲನೂ ಹ್ಯಾಪಿಯಾಗಿ ಮುಂದಕ್ಕೆ ಸಿನಿಮಾ ಮಾಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವ್ರದ್ದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.